ಗೂಳಿ ಬೆಂಗಳೂರಿಗೆ ದೊಡ್ಡ ಡಾನ್. ಇಲ್ಲಿ ಸಣ್ಣ ಅಂತ ಬಂದೆ. ಅಂದ್ರೆ ಮಾಡಿರೋಲ್ಲ ತಪ್ಕೊಂಡು ಒಪ್ಕೊಂಡು ನೀವು ಕೊಡೋ ಶಿಕ್ಷಣ ಸಂತೋಷದಿಂದ ಅನುಭವಿಸಿ ಹೊಸ ಮನುಷ್ಯನಾಗಿ ಬದುಕಬೇಕು ಅಂತ ಬಂದಿದ್ದೀನಿ ಸರ್. ಕಣ್ಣು ಮುಚ್ಚಿಬಿಡೋ ಅಷ್ಟರಲ್ಲಿ ಕಂಡೋರ್ ಪ್ರಾಣ ತೆಗೆಯೋ ನಿನಗೆ ಬಾಳ್ಬೇಕು ಬದುಕಬೇಕು ಅಂತ ಆಸೆ ಬಂದಿದೆ. ಏನಿಂಥ ಒಂದು ಚೇಂಜ್? ಸ್ಲೇಟು ಬಳಪ ಹಿಡಿಬೇಕಾದ ವಯಸ್ಸಲ್ಲಿ ಬ್ಲೇಡು ಚೇನು ಹಿಡಿದ್ಬಿಟ್ಟೆ ಸರ್. ಹೊಡೆದು ತಪ್ಪು ಅಂತಿದ್ದೆ ಬುದ್ಧಿ ಹೇಳೋದಕ್ಕೆ ನನ್ನವರಂತ ಯಾರೂ ಇರಲಿಲ್ಲ. ನನಗೂ ಮನಸ್ಸಿದೆ ಅನ್ನೋದನ್ನು ಗುರುತಿಸಿ ನನ್ನ ಪ್ರೀತಿಸಕ್ಕಿಂತ ಒಂದು ಜೀವ ಬಂದ್ಮೇಲೆ ಬದುಕಕ್ಕೆ ಆಸೆ ಬಂತು ಸರ್. ಪ್ರೀತಿ, ಲವ್ ಏನು ಬೇಕಾದ್ರೂ ಬದಲಾಯಿಸುತ್ತೆ ಅಂತ ಕೇಳಿದ್ದೆ. ಈಗ ನೋಡ್ತಾ ಇದ್ದೀನಿ. ಗಲ್ಗ್ ಹಾಕೋ ಕೈದಿಗೂ ಕಾನೂನು ಕೊನೆ ಆಸೆ ಏನು ಅಂತ ಕೇಳುತ್ತೆ. ಆ ಥರನೇ ದಯವಿಟ್ಟು ನಂಗೊಂದ್ಸತಿ ಕೇಳಿ ಸರ್. ಏನ ಜೊತೆಲಿರೋ ಹುಡುಗರು ಬಿಟ್ಟರೆ ಸಂಬಂಧಿಕರು ಅಂತ ಹೇಳ್ಕೊಳಕ್ ನಂಗೆ ಬೇರೆ ಯಾರೂ ಇಲ್ಲ. ಜೀವದಕ್ಕಿಂತ ಹೆಚ್ಚಾಗಿ ನನಗೆ ದುಡ್ದಿದ್ದಾರೆ ಅವರು. ಅವ್ರುಗಳಿಗೆ ನಾನೇನು ಮಾಡಿಲ್ಲ. ಅವರು ಜೈಲಲ್ಲಿ ನನ್ನ ಜೊತೆ ಶಿಕ್ಷೆ ಅನುಭವಿಸೋದು ಬೇಡ ಸರ್. ಅವ್ರು ಇದುವರೆಗೆ ಏನೇ ಮಾಡಿದ್ರು ನಾನು ಹೇಳಿ ಮಾಡಿದ್ದೆ ಹೊರತು ಅವ್ರದ್ದೇನೂ ತಪ್ಪಿಲ್ಲ. ಕೈ ಮುಗಿದು ಕೇಳ್ಕೊತೀನಿ ಸರ್, ಎಲ್ಲ ಕೆಸ ನನ್ನ ಮೇಲೆ ಹಾಕಿ ಅವ್ರಿಗೆ ಹೊಸ ಜೀವನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಆಸ್ತಿ ಅಂತಸ್ತು ಅಂತ ಕಿತ್ತಾಡ್ಕೊಂಡು ಕೋರ್ಟ್ ಕಚೇರಿ ಅಂತ ಅಲಿತಾರೆ. ತೊಟ್ಟಿಲಿ ಬಿದ್ದಿರೋದನ್ನ ಒಟ್ಟಿಗೆ ತಿಂದು ಅರಕಲ್ ಚಾಪೆ ಮುರುಕಲ್ ಮನೇಲಿ ಬೆಳೆದ್ರು ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗು. ಗೂಳಿ ಒಂದೇ ಹೊತ್ತು ತಿಂದ್ರು ಒಂದು ತುತ್ತು ನಮ್ಮನ್ನು ಬಿಟ್ಟು ತಿನ್ಲಿಲ್ಲ. ನಮಗಾಗೆ ಬಾಳ್ದವನ್ ಗೂಳಿ 100 ವರ್ಷ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಎಲ್ಲ ಕೇಸ್ನು ಅವರೇ ಒಪ್ಕೊಂಡು ಆಲ್ರೆಡಿ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಗೂಳಿ ಸರ್ ಒಂದು ನಿಮಿಷ ಮಾತು. ಏನಾಗಿದೆ ನಿಮ್ಗೆ? ನಮ್ಮ ತಪ್ಪು ನಾವು ತಿದ್ಕೊಳ್ಳಿ ಅಂತಾನೆ ಆ ದೇವರು ರಮ್ಯಾನ ನಿನ್ನ ಜೊತೆ ಕಳಿಸಿದ್ದಾನೆ ಗುಳಿ. ನೀನು ರಮ್ಯಾ ಚೆನ್ನಾಗಿರ್ಬೇಕು. ನಮಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಗುಳಿ? ಗುರು, ಆ 90 ಏನೋ ಗೊತ್ತಿಲ್ದಲ್ಲೇ ತಪ್ಪು ಮಾಡ್ಬಿಟ್ಟ. ಅವನ ಮೇಲೆ ಕೋಪ ಮಾಡ್ಕೋಬೇಡ ಗುರು. ಜೀವಾವಧಿ ಶಿಕ್ಷೆ ಆದ್ರೂ 14 ವರ್ಷ ಜೈಲ್ ಅಷ್ಟೇ. ಮುಗಿದ್ಮೇಲೆ ನಿನ್ ಜೊತೆಗೆ ಇದ್ಬಿಡ್ತೀವಿ. ಗುರು ಗುರು ನಮ್ಮನ್ನೆಲ್ಲ ನೋಡೋದಕ್ಕೆ ಅದಕ್ಕೇನು ಕರ್ಕೊಂಡು ಒಂದ್ಸಲ ಜೈಲ್ ಹತ್ರ ಬರ್ತೀವಲ್ವಾ ಗುರು? ಗುಳಿ ಸರ್, ಕಾನೂನು ಇರೋದು ತಪ್ಪು ಮಾಡಿರೋರ್ನ ತಿದ್ದಕ್ಕೆ, ಶಿಕ್ಷೆ ಕೊಡಕ್ಕಲ್ಲ. ಎನ್ಕೌಂಟರ್ ಅಂತ ನಿನ್ನೆತ್ತಿದ್ರೆ ನಿನ್ ಜಾಗಕ್ಕೆ ಇನ್ನೊಬ್ಬ ಬರ್ತಾನೆ, ಅವ್ನಿಗೆ ಇನ್ನೊಂದು ಎನ್ಕೌಂಟರ್ ಮಾಡಬೇಕು. ನೀನು ಬದಲಾದ್ರೆ ನಿನ್ನೋಡ್ 10 ಜನ ಬದಲಾಗ್ತಾರೆ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನನ್ನ ಕೈಲಾದಷ್ಟು ಸಹಾಯ ನಾನು ಅವ್ರಿಗೆ ಮಾಡ್ತೀನಿ. ತಪ್ಪೇ ಮಾಡ್ದಿರೋ ಒಬ್ಬ ಒಳ್ಳೆಯವನು ಯಾವತ್ತು ಬೇಕಾದ್ರೂ ತಪ್ಪು ಮಾಡ್ಬೋದು. ತನ್ನ ತಪ್ಪನ್ನು ತಿದ್ಕೊಂಡು ಬದಲಾದವನು ಯಾವತ್ತೂ ತಪ್ಪು ಮಾಡಲ್ಲ. ನೀನು ತುಂಬಾ ಚೆನ್ನಾಗಿರ್ತೀಯ, ಹೋಗು. ಯಾರು ನೋಡದೇ ಇರೋ ನಿನ್ ಸೀಕ್ರೆಟ್ ಪ್ಲೇಸ್ ಅಂದ್ರೆ ಇದೇನಾ? ಯಾಕೆ ಭಯ ಆಗ್ತಿದ್ಯಾ? ಭಯನಾ? ನನಗ ಅದು ನೆನ್ನೆವರೆಗೂ. ನನಗೆ ಅಂತ ನೀನ್ ಹೀಗಿರುವಾಗ ನನಗ್ ಯಾವ ಭಯ? ಆದ್ರೆ ನನಗೆ ಭಯ ಆಗ್ತಿದೆ. ಯಾಕೆ? ನಿನ್ನೆವರೆಗೂ ನನ್ನವರು ಅಂತ ಯಾರು ಇರಲಿಲ್ಲ, ಬಹಳ ಆಸೆನೂ ಇರಲಿಲ್ಲ. ಇವತ್ತು ನೀನಿದೆಯಾ, ನಿನ್ ಜೊತೆ ಬಾಳ್ಬೇಕು, ನಿನಗೋಸ್ಕರ ಬಾಳ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಆಸೆ ಜೊತೆ ಭಯನೂ ಇದೆ. ಯಾರೇ ಕೈ ತೋರಿಸೋ ನಿಲ್ಸೋ ಆಟೋ ತರ ಪೆಟ್ರೋಲ್ ಹಾಕ್ಲಿ ಸಿಮೆಂಟ್ ಹಾಕ್ಲಿ ದುಡ್ಡು ಕೊಟ್ರೆ ಸಾಕು ಓಡ್ತಾನೆ ಇದ್ದೆ. ಬಾಳೋನು ಟ್ರಾಫಿಕ್ಗೆ ಪೊಲೀಸ್ ಅನ್ನೋ ಭಯ, ಪ್ರೀತಿ ಅನ್ನೋ ವೇಗಕ್ಕೆ ಸಿಗ್ನಲ್ ಅನ್ನೋ ಭಯ, ಬದುಕಿನ ಕಷ್ಟ ಸುಖಗಳಿಗೆ ರೋಡ್ ಹಂಸ ಅನ್ನೋ ಭಯ, ಫೈನೇ ಕಟ್ಟದೆ ನಿನ್ ಜೊತೆ ಬಾಳ್ಬೇಕು ಅನ್ನೋ ಆಸೆಗೆ ಒಂಥರ ಭಯ. ಭಯದ ಅರ್ಥ ಈಗ ಗೊತ್ತಾಗ್ತಾ ಇದೆಯಾ? ಲಾಂಗ್ ಹಿಡಿಯುವಾಗ ಇಲ್ದಿದ್ದ ಭಯ ನಿನ್ ಕೈ ಹಿಡಿದಾಗ ಬಂದಿದೆ. ನನಗೋಸ್ಕರ ಪ್ರೀತಿ ಕೊಟ್ಟಿದ್ಯಾ? ಪ್ರೀತಿ ಒಂದೇ ಅಲ್ಲ, ನಾನು ಪ್ರಾಣನೂ ಕೊಡ್ತೀನಿ. ನೀನೇನೋ ಪ್ರಾಣನೂ ಕೊಡ್ತೀಯ, ಆದ್ರೆ ನಿಮ್ಮ ಅಣ್ಣಂದ್ರು
ಆಸೆ ಪಟ್ಟು ನಾನು ಏನೇ ಕೇಳಿದ್ರು ಯಾವತ್ತೂ ನಮ್ಮ ಅಣ್ಣಂದ್ರು ಇಲ್ಲ ಅಂತ ಹೇಳಲ್ಲ. ನೀನು ಬೇಕು ಅಂತ ಕೇಳ್ತೀನಿ, ಖಂಡಿತ ಕೊಟ್ಟೆ ಕೊಡ್ತಾರೆ. ನನಗ ಕಣ್ಣೀರಿಟ್ಟ ಮೊದಲ ಹೆಣ್ಣು ನೀನು. ಈ ದೇಹದಲ್ಲಿ ರಕ್ತದ ಕೊನೆ ಹನಿ ಇರುವವರೆಗೂ ನಿಂಗಾಗಿ ಹೋರಾಡ್ತೀನಿ ನಾನು. ಏಯ್, ಯಾರೋ ನೀನು? ತಪ್ಪು ದಾರಿಲಿ ಬಂದಿದ್ಯಾ ಅನ್ಸುತ್ತೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ? ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಸರಿಯಾದ ದಾರಿಗೆ ಬಂದಿದ್ದಾರೆ. ಬರಕ್ ಹೇಳಿದ್ದು ನಾನೇ, ಅದಕ್ಕೆ ಬಂದಿದ್ದಾರೆ. ಇಲ್ಲಿ ಏನ್ ಆಗ್ತಾ ಇದೆ, ಏನ್ ಆಗ್ಬೇಕಾಗಿದೆ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಯಾರೋ ನೀನು? ಸುತ್ತಿ ಬಳಸದೆ ವಿಷಯಕ್ಕೆ ಬಂದ್ಬಿಡ್ತೀನಿ. ರಮ್ಯನ್ ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ನಿನಗೆ ನನ್ ತಂಗಿ ಬೇಕೇನೋ? ನನ್ ತಂಗಿ ಬೇಕೇನೋ? ನಿನ್ ಯೋಗ್ಯತೆ ಏನು ಯಾರು ಗೊತ್ತಾ? ನಮ್ ಫ್ಯಾಮಿಲಿ ಬಗ್ಗೆ ಗೊತ್ತೇನೋ ನಿನಗೆ? ನಮ್ ಯೋಗ್ಯತೆ ಬಗ್ಗೆ ಗೊತ್ತೇನೋ ನಿನಗೆ? ನಾನು ಸುಮ್ಮನೆ ಬಿಡಲ್ಲ. ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ಗೊತ್ತೇನೋ ನಿನಗೆ? ಮನೆಗ್ ಬಂದವ್ರ ಹತ್ರ ಈ ರೀತಿ ನಡ್ಕೊಳ್ಳೋದು ಮರ್ಯಾದೆ ಅಲ್ಲ. ಇವನೊಬ್ಬ ದೊಡ್ಡ ರೌಡಿ. ಹೌದು, ರೌಡಿ. ನಿನ್ನೆವರೆಗೂ, ಇವತ್ತಲ್ಲ. ಇವನ್ ಯಾರು, ಇವನ್ ಯೋಗ್ಯತೆ ಏನು ಅಂತ ನಿನ್ಗೇನು ಗೊತ್ತಿಲ್ಲ. ಇವನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಕದರ್ನಾಕ್. ನಿಮಗ್ ಕೆಲ್ಸ ಆಗ್ಬೇಕಾದ್ರೆ ನೀವ್ ಎಲ್ ಬೇಕಾನ ಬರ್ಬೋದು, ನಾವು ಬರಂಗಿಲ್ಲ. ಯಾರ ಎದುರುಗಡೆ ಎಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತೇನೋ ನಿನಗೆ? ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು, ನಿಂತಿರೋ ಜಾಗ ಅಲ್ಲ. ಮನ್ಸು ಸರಿಯಾಗಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ, ಮಾತು ಸರಿಯಾಗಿದ್ರೆ ಬಾಳ್ ಚೆನ್ನಾಗಿರುತ್ತೆ. ಮಾತು ತಪ್ಪಿದ್ರೆ ಬಾಳೇ ತಪ್ಪಾಗೋಗುತ್ತೆ. ಚಿನ್ನದ ತಟ್ಟೆಲ್ ತಿನ್ನೋ ಅಪ್ಪಟ ಬಂಗಾರ ಅವಳು. ಬಂಗಾರದ ಬೆಲೆನೇ ಗೊತ್ತಿಲ್ದಿರೋ ಕಾಗೆ ಬಂಡಾರ ನೀನು. ಎಸಿ ಕಾರಲ್ಲಿ ಓಡಾಡೋ ಡಯಾನ ಅವಳು. ಓಸಿ ತಿನ್ಕೊಂಡ್ ತಿರ್ಗೋ ನಿನಗೆ ಅವಳ ಮೇಲೆ ಎಲ್ ಗೊತ್ತಾಗ್ಬೇಕು? ಈ ಮನೆ ಮಹಾರಾಣಿ ಅವಳು. ಸರಿಯಾಗಿ ಅವಳು ಒಂದ್ಸತಿ ನೋಡು. ದೇವತೆ ತರ ಕಾಣ್ತಾಳೆ. ಅವಳ ಪಕ್ಕ ನಿಂತ್ಕೊಳ್ಳೋಕು ಯೋಗ್ಯತೆ ಬೇಡವಾ ನಿನ್ಗೆ? ಇದ್ದೆ ಮಾತ್ ನಾನು ಅವ್ರಿಗೆ ಹೇಳ್ದೆ, ಕೇಳಿ ಹೇಳ್ದ ಇಲ್ವಾ? ಪ್ರೀತಿಸೋದಿಕ್ಕೆ ಮನಸ್ ಬೇಕು, ಯೋಗ್ಯತೆ ಅಲ್ಲ. ಆ ಮನ್ಸ್ ನಿನ್ನ ಹತ್ರ ಇದೆ ಅಂದ್ರು ಕೊಟ್ಟೆ. ಏನ ನನ್ನ ಅಣ್ಣಂದ್ರು ದೇವ್ರಂತವ್ರು, ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಬಂದ್ ಕೇಳು ಅಂದ್ರು. ಕೊಡಕ್ ಆಗಲ್ಲ ಅಂದ್ರೆ ಕೊಡು ಅಂತ ಕೇಳ್ತಾ ಇದ್ದೀನಿ, ಇಲ್ಲ ಬಾ ಅಂತ ಕರಿತೀನಿ. ಬಂದ್ರೆ ಕೊನೆ ಉಸಿರಿರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನಿನಗೆ ಇವನೇ ಬೇಕಾ? ಎಲ್ಲ ಬಿಟ್ಟು ನನಗೋಸ್ಕರ ಅವ್ರು ಬಂದಿದ್ದಾರೆ. ಅದಕ್ಕೆ ಅಂತ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಲ್ಲ, ನಿಮ್ಮ ಆಶೀರ್ವಾದ ಜೊತೆಗೆ ಬಾಳ್ಬೇಕು ಅನ್ನೋ ಆಸೆ. ನೀ ನಮ್ ಜೊತೆ ಇಲ್ಲ ಅನ್ನೋದನ್ನ ಕಲ್ಪಿಸ್ಕೊಂಡ್ರೆ ನಮ್ ಕೈಲಿರೋಕ್ಕಾಗೋದಿಲ್ವಲ್ಲೇ ರಮ್ಯಾ? ಅವ್ರಿಲ್ದೆ ನನಗ್ ಬಾಳೆ ಇಲ್ವಲ್ಲ ಅತ್ಗೆ. ಬದ್ಲಾದವನ್ನ ಬಾಳಕ್ ಬಿಡಿ. ನಾವು ಎಷ್ಟೇ ಕೋಟಿ ಇರೋ ಹುಡುಗನ್ನ ಹುಡುಕ್ ತಂದಿದ್ರು ರಮ್ಯಾನ ಅವನು ಚೆನ್ನಾಗಿ ನೋಡ್ಕೊತಾ ಇದ್ನೋ ಇಲ್ವೋ? ಆ ಬ್ರಹ್ಮ ಹಣೆ ಬರ ಅಂತ ಒಂದು ಬರ್ದಿರ್ತಾನಲ್ವಾ, ಒಬ್ಬ ರೌಡಿ ಅಂತ ಗೊತ್ತಿದ್ರು ಬಾಳಿದ್ರೆ ಅದು ಅವನ ಜೊತೆಲೇ ಬಾಳ್ತೀನಿ ಅಂತ ಹೇಳಿ ನಮ್ ಎಲ್ರ ಕಣ್ ತೆರೆಸ್ಬಿಟ್ಟಿಯಲ್ಲಮ್ಮ. ಅಮ್ಮ ಅಂತ ನೀನ್ ಅತ್ತಾಗ ಬಾಯಿ ತುಂಬಾ ಹಾಲು ಕುಡಿಸಿದ್ವಿ. ಬಾಳ್ತೀನಿ ಅಂತ ಬಂದ್ ನಿಂತಿದ್ಯಾ, ಧಾರೆ ಉಯ್ದು ಕಳಿಸ್ತೀನಿ. ಇಷ್ಟು ವರ್ಷ ನಿನ್ನ ಇಷ್ಟದಂತೆ ನಡ್ಕೊಂಡು ಬಂದ್ವಿ, ಇನ್ ಮುಂದೇನು ಹಾಗೆ ನಡ್ಕೋತೀವಮ್ಮ. ನಿನ್ನಿಷ್ಟಾನೇ ನಮ್ಮಿಷ್ಟಾನಮ್ಮ. ಅಣ್ಣನ ಇಷ್ಟನೇ ನಮ್ಮಿಷ್ಟ.
ಅವಳ ಕಣ್ಮುಂದೆನೆ ಆ ಗೂಳಿ ಸಾಯ್ಬೇಕು. ನಮ್ಮನೆ ಸೌಭಾಗ್ಯ ನಮ್ಮ ಹತ್ರನೇ ಇರ್ಬೇಕು. ರೌಡಿಗಳು ದ್ವೇಷದಿಂದ ಗೂಳಿನ ಹೊಡೆದಾಕಿದ್ರು ಅಂತ ನನ್ನ ತಂಗಿ ನಂಬಬೇಕು. ಓ ನನ್ನ ಜಾಣೆ ಪ್ರೀತಿ ಖಜಾನೆ ಪ್ರಾಣ ನೀ ನನಗೆ ರಮಿಸಿ ರಂಜಿಸಿ ಏನಾದ್ರು ಸಾರ್, ರಮ್ಯಾ ಬದುಕಿದಾಳ ಸತ್ತೋಗಿದ್ದಾಳ ಸಾರ್? ಹೇಳಿ ಸರ್, ಹೇಳಿ. ಕಟ್ಕರ್ಗೆ ಕರ್ಣೆ ಕಥೆನ ಅರ್ಧದಲ್ಲಿ ನಿಲ್ಸ್ಬಿಟ್ಟು ನಮಗೆ ಟೆನ್ಷನ್ ತಂದ್ಬಿಟ್ಟು ನೀವು ಕೂಲಾಗಿ ದಮ್ ಹೊಡಿತಾ ಇದ್ದೀರಲ್ಲ, ನ್ಯಾಯನಾ ಸರ್? ಪ್ಲೀಸ್ ಹೇಳಿ ಸಾರ್, ಹೇಳಿ ಸರ್. ಗೂಳಿ ಗೂಳಿಗೆ ರಮ್ಯಾ ಸಿಗ್ಲಿಲ್ವಾ ಸರ್? ಒಳ್ಳೆ ಹುಡುಗಿ ರಮ್ಯಾ ಗೂಳಿನ ತಿದ್ದಿ ಒಳ್ಳೆ ಜೀವನ ಮಾಡಬೇಕು ಅಂತ ಇದ್ದವಳಿಗೆ ಒಳ್ಳೆ ಸಾವು ಸಿಗ್ಲಿಲ್ಲ. ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು. ಆ ಥರ ಒಂದು ಸಾಯಕ್ಕೆ ಹುಡ್ಕೊಂಡು ಅಲಿತೀರಾ ಯಾಕ್ರೋ? ಇವತ್ತು ಆ ಗೂಳಿಗೆ ಏನೂ ಬೇಡ. ಆದರೆ ಬೆಂಗಳೂರು ರೌಡಿಗಳು ಇವನು ಹೊರಗೆ ಬಂದರೆ ತುಂಡಾಗಿ ಕತ್ತರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿ ನಿಮ್ಮನ್ನ ಜೈಲಿಗೆ ಕಳಿಸಿದ್ರೆ ಇನ್ಯಾವನೋ ಬೇಲಲ್ಲಿ ಬಿಡಿಸ್ಕೊಂಡು ಹೋಗ್ತಾನೆ. ಮತ್ತೆ ನಿಮ್ಮ ಕೈಯಲ್ಲಿ ಅದೇ ಕೆಲಸ ಮಾಡಿಸ್ತಾನೆ. ಮತ್ತೆ ಅದೇ ಯಾಕ್ರೋ? ಆಸಿಡ್ ಹಾಕಿ ಕೈ ಕತ್ತರಿಸಿ ಹೆದರಿಸಿ ಬೆದರಿಸಿ ಪ್ರೀತಿ ಮಾಡೋರು ಒಟ್ಟಿಗೆ ಜೀವನ ನಡ್ಸಕ್ಕಾಗತ್ತಾ? ಜೀವನ ಅನ್ನೋದು ಒಂದು ದಿವಸದ್ದಲ್ಲ. ಇಷ್ಟೆಲ್ಲ ನಿಮಗೆ ಯಾಕೆ ಹೇಳಿದೆ ಅಂತಂದ್ರೆ ನೀವೆಲ್ಲ ಚೇಂಜ್ ಆದರೆ ನಮಗಷ್ಟೇ ಸಂತೋಷ. ಸರ್ ಈ ಗೂಳಿ ಕತೆ ಕೇಳಿದ್ಮೇಲೆ ಈ ರೌಡಿ ಸಮಯ ತೂ ಅನ್ಸುತ್ತೆ ಸರ್. ಇನ್ಮೇಲಾದ್ರೂ ಒಳ್ಳೆ ಮನುಷ್ಯರಾಗಿ ಬದುಕ್ತೀವಿ ಸರ್. ಸಾರ್, ಇನ್ಮೇಲಿಂದ ಯಾವುದೇ ತರ ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಕಾಪಾಡಿ, ನಮ್ಗೊಂದೊಳ್ಳೆ ಜೀವನ ಕೊಡ್ಸಿ ಸರ್. ಹೌದು ಸರ್, ಕೈ ಬಿಡ್ಬೇಡಿ ಸರ್. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ರುಜುವಾತಾಗದ ಕಾರಣ ಗೂಳಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ. ಯಾಕಲ್ಲೇ ಮಂಜ? ಗೂಳಿ ಜೈಲಿಂದ ಬಿಡುಗಡೆ ಆಗ್ಬಿಟ್ಟ. ಏನ್ ಹೇಳ್ತಾ ಇದೀಯ? ನಿಜ ಬಾಯ್. ಅವಳಿಗಾಗಿ ಎಲ್ಲಾನು ಬಿಟ್ಟ ಗೂಳಿ. ನಾವು ಅವಳನ್ನೇ ಎತ್ಬಿಟ್ವಿ. ಬಾಳಕ್ಕೆ ಅಂತ ಹೋದವನ್ನ ಬಾಳಕ್ಕೆ ಬಿಡಲಿಲ್ಲ. ಮತ್ತೆ ಗೂಳಿ ಲಾಂಗ್ ಮುಟ್ಟ ಅಂದ್ರೆ ನಮ್ಗೆ ಯಾರಿಗೂ ಜೀವನೇ ಇರಕ್ಕಿಲ್ಲ. ನಮ್ದು ಹೆಂಡತಿರು ಮುಂದೆ ಆಗ್ಬಾರ್ದು, ಮಕ್ಕಳು ಅನಾಥರು ಆಗ್ಬಾರ್ದು ಅಂದ್ರೆ ಬೆಂಗಳೂರಿನಾಗೆ ಗೂಳಿ ಜೀವಂತವಾಗಿ ಇರಬಾರ್ದು. ಎಲ್ಲ ಕಡೆನೂ ಹುಡ್ಕನ, ಹಗಲು ರಾತ್ರಿ ಅಂತಾನು ನೋಡ್ದೆ ಎತ್ತಬೇಕು. ಯಾಕೋ ಬಂದೆ ಇಲ್ಲಿ? ತಂಗಿನ ಸಾಯಿಸಿ ನಿಮಗೆ ಸತ್ತಿರ್ಬೋದು ಅವಳು, ನನಗಲ್ಲ. ಬದುಕಿದಾಳೆ ಇನ್ನು. ಸಾವಿರಾರು ಆಸೆ ಕನಸುಗಳನ್ನ ಹೊತ್ಕೊಂಬಂದು ಹೂ ಅವಳು. ಹರಳೋ ಮುಂಚೆನೆ ಹುಸ್ಕಾಕಿ ಯಮನಿಗೆ ತುತ್ಕೊಟ್ಟು ಚೆಟ್ಟಾಕ್ಬಿಟ್ಟಿದ್ದ ನನ್ನ ಮಕ್ಕಳು ನೀವು. ಹಾರ ಹಾಕಿ ಧೂಪದ ವಾಸನೆ ಕುಡಿತಾ ಕೂತಿರೋ ರಾಕ್ಷಸ ನೀವು. ಆಸ್ತಿ ಏನು, ಅಂತಸ್ತೇನು, ಕೆಪಾಸಿಟಿ ಏನು ಅಂತ ಕೇಳಿದ್ರಲ್ಲ ಅವತ್ತು, ಅದನ್ನ ಬಿಟ್ಬಿಟ್ಟು ನನ್ನ ತಂಗಿನ ಬಿಟ್ಕೊಡಂತ ಒಂದು ಮಾತು ಕೇಳಿದ್ರೆ, ಒಂದು ಮಾತು ಆನಂದವಾಗಿ ಬಿಟ್ಕೊಟ್ಟು ದೂರದಿಂದಲೇ ನೋಡಿ ಸಂತೋಷ ಪಡ್ತಾ ಇದ್ದೆ ನಾನು.
ಅವಳ ಕಣ್ಮುಂದೆ ನನ್ನನ್ನ ಸಾಯಿಸಕ್ಕೋಗಿ ನಿಮಗೆ ನೀವು ಅನ್ಯಾಯ ಮಾಡ್ಕೊಂಡ್ಬಿಟ್ರೆ ಸಾಯಿಸ್ಬಿಟ್ರಲ್ಲ ಅವಳನ್ನ. ಅಂಕಲ್ ಅಂಕಲ್ ಏನು ಮಮ್ಮಿ ಹೊಡಿಬೇಡ ಅಂತ ಹೇಳು ಮಮ್ಮಿ ಹೊಡಿಬೇಡ ಅಂತ ಹೇಳು ಮಮ್ಮಿ. ನೀವು ಹೇಳಿದ್ದೆ ಸತ್ಯ ಸರ್. ನಿಮ್ಮ ಪ್ರೀತಿನೂ ಸತ್ತಿಲ್ಲ, ನಿಮ್ಮ ಹೆಂಡತಿ ರಮ್ಯಾನೂ ಸತ್ತಿಲ್ಲ. ಕಾಡಿಬೇಡಿ ಮಾಡಿದ ಪ್ರೀತಿಗೆ ದೇವರು ಕೊಟ್ಟ ವರವಾಯಿದು. ಹುಚ್ಚು ಅಂತೀರಾ ನನ್ ಮಕ್ಕಳ ಈ ಪ್ರೀತಿನ ಮೆಚ್ಕೊ ಅಂತೀರಾ? ನೋಡ್ ಲಕ್ಷ್ಮಣ್, ನಾನು ಹೇಳೋ ಸ್ವಲ್ಪ ಗಮನ ಇಟ್ಟು ಕೇಳು. ಸ್ಕಲ್ಲಿಗೆ ಏಟ್ ಬಿದ್ದಿರೋದ್ರಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡೋದಕ್ಕೆ ಈಗ ಸರಿಯಾದ ಟೈಮ್ ಅಲ್ಲ. ತಲೆಗೆ ಬಲವಾಗಿ ಏಟ್ ಬಿದ್ದಿರೋದ್ರಿಂದ ಟೋಟಲಿ ಮೆಮೊರಿ ಲಾಸ್ ಆಗಿದೆ, ಬ್ರೈನ್ ಡ್ಯಾಮೇಜ್ ಆಗಿದೆ. ಲೈಫ್ ಲಾಂಗ್ ಹೀಗೆ ಇರ್ತಾಳೆ ಅಂತಲೂ ಹೇಳಕ್ಕಾಗಲ್ಲ, ಸರಿ ಹೋಗ್ತಾಳೆ ಅಂತಲೂ ಹೇಳಕ್ಕಾಗಲ್ಲ. ಆಕೆಗೆ ಬೇಕಾಗಿರೋದು ಈಗ ಆರೈಕೆ. ಐ ಆಮ್ ವೆರಿ ಸಾರಿ. ಗ್ರಹಚಾರದ ಸ್ಕೂಲಿಗೆ ಪ್ರೀತಿನೇ ಸ್ಟೂಡೆಂಟು. ಪಾಸ್ ಆದ್ರೂ ಒಂದೇ, ಫೇಲ್ ಆದ್ರೂ ಒಂದೇ, ಪ್ರೀತಿಲಿ ನೋವೇ ಎಂದೆಂದು. ಮರಳಿ ಬಾರದಿರೋ ಈ ಸೌಂದರ್ಯವ ಮತ್ತೆ ತರೋ ಯಾರೋ. ಒಳಗಿನ ಸೌಂದರ್ಯಕ್ಕೆ ಬೆಲೆ ಕೊಡೋ ಮನುಜರು ಯಾರೋ. ತಗೋಬಿಡಿ, ಆ ಕ್ಯಾಂಡಲ್ ಉಫ್ ಮಾಡು. ಮಮ್ಮಿ ಹ್ಯಾಪಿ ಬರ್ತ್ಡೇ. ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಎಂಜಾಯ್ ದ ಪಾರ್ಟಿ. ಹಾ ತಗೊಳ್ಳಿ. ಬನ್ನಿ ನಡೀರಿ. ಹೋಗೋಣ. ತುಂಬಾ ಚೆನ್ನಾಗಿದೆ. ನಾವೇ ಇಲ್ಲಿ ಬಟನ್ ಕರ್ಸಿ ಮಾಡಿಸಿದ್ದು. ಆಂಟಿ ಇವತ್ತು ನನ್ನ ಬರ್ಡೇ. ಡ್ರೆಸ್ ಚೆನ್ನಾಗಿದ್ಯಾ? ಹೇಳು ಆಂಟಿ, ಡ್ರೆಸ್ ಚೆನ್ನಾಗಿದ್ಯಾ? ಪಾರ್ಟಿಲಿ ನೀವು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಮಾತಾಡು ಆಂಟಿ, ನಿಮ್ಗೋಸ್ಕರ ಕೇಕ್ ತಗೊಂಡ್ಬಂದಿದ್ದೀನಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹೆಂಗ್ ನಡೀತಾ ಇದ್ರಿ ಸರ್, ನಿಮ್ ಧೈರ್ಯವಾಗಿ ಎಲ್ಲ ಅನುಕೂಲವಾಗಿ ನಡೀತಾ ಇದೆ ಸರ್. ಓಕೆ. ಆಮೇಲೆ ಅಂಕಲ್, ಪೂಜಾ ಪೂಜಾ
ಎಲ್ಲಿ ಹೋಗ್ಬಿಟ್ಟಿದ್ಯೆ? ನಾನು ಇಲ್ಲೇ ಇದ್ನಲ್ಲ ಮಮ್ಮಿ. ಏನೇ ಗೀತಾ, ಮದ್ವೆ ದಿನಾನೇ ಸತ್ತೋದ್ಲು ಅಂತ ಹೇಳ್ಬಿಟ್ಟೆ. ಛೀ, ನೀವೆಲ್ಲ ಸಮಾಜ ಸೇವೆ ಮಾಡ್ತೀರಾ. ಇಟ್ಸ್ ನಾಟ್ ರೈಟ್ ಮಿಸ್ಟರ್ ಲಕ್ಷ್ಮಣ್. ನೀನು ಮಹಿಳಾ ಸಂಘದ ಅಧ್ಯಕ್ಷೆ. ನಮ್ಮ ಕರ್ಮ. ತಿಪ್ಪೆಲಿರೋ ಹುಳನು ಮೂಸ್ತಾ ಇರೋ ಇವಳನ್ನ ಮನೇಲಿ ಇಟ್ಕೊಂಡು ಮರಿನ ಹಾಕ್ತಾ ಇದ್ದೀರಾ. ಯಾವ್ದಾದ್ರೂ ಕಿತ್ತೋಗಿರೋ ಆಶ್ರಮದಲ್ಲಿ ಬಿಟ್ಟು ತಿಂಗಳಿಗಿಷ್ಟು ಅಂತ ದುಡ್ಡು ಬಿಸಾಕಿದ್ರೆ ಇವತ್ತು ಇಂತ ಅವಮಾನ ಆಗ್ತಾ ಇತ್ತಾ? ನೋಡಿ, ಒಂದೇ ಮಾತು, ಈ ಮನೆಯಲ್ಲಿ ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ಮಂಗಳ ನಿಂತ್ಕೋ. ಸ್ವಂತ ತಂಗಿನೇ ಅನಾಥಾಶ್ರಮದಲ್ಲಿಟ್ಟು ಸತ್ ಹೋದ್ಲು ಅಂತ ಊನರ ಹಾಕಿ ಅಂತಾರಲ್ಲ, ಎಂಥ ಜನ ರೀ. ಹಳೆದು ಮರ್ತು ಹೋಗಿರ್ಬಹುದು, ಹೇಳ್ಕೊಳ್ಳಕ್ಕಾಗದೆ ಇರಬಹುದು, ಆದ್ರೆ ಒಳಗಿನ ಬಿಸಿ ಪ್ರೀತಿ ಅವಳ ಕಣ್ಣಲ್ಲಿ ಇನ್ನೂ ಕಾಣ್ತಾ ಇತ್ತು. ನಿಮ್ಮ ಪ್ರೀತಿ ಸತ್ತಿಲ್ಲ ಸರ್, ಇನ್ನೂ ಜೀವಂತವಾಗಿದೆ. ನನ್ನ ಮಗ ಇಲ್ಲೇ ಇಲ್ಲೇ ಇರ್ತಾನೆ, ಗಲ್ಲಿ ಗಲ್ಲಿ ಹುಡುಕಿ ಎತ್ತಾಕ್ಬೇಕು. ಎತ್ತು ಗಾಡಿನ ಹಾಕಲ್ಲ. ಜೀವನ ಹುಡುಕುತ್ತಾ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೆನ, ನಿಷ್ಠೆಯ ತೊರೆದೆನ, ಸಾವು ಒಪ್ಪದ ಸಂಗತಿ ಇದೇನಾ, ಸಾವು ಒಪ್ಪದ ಸಂಗತಿ ಇದೇನಾ. ಜೀವನ ಹುಡುಕುತ್ತಾ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೆನ, ನಿಷ್ಠೆಯ ತೊರೆದೆನ, ಸಾವು ಒಪ್ಪದ ಸಂಗತಿ ಇದೇನಾ, ಸಾವು ಒಪ್ಪದ ಸಂಗತಿ ಇದೇನಾ. ಸಾವಿನ ಹೊಡೆದಾಟದಲ್ಲಿ ಬಾಳು ಸೇರಿತು ಒಂದು, ಬಾಳಿಗಾಗಿ ಕಾದಿರಲು ಸಾವು ಹುಡುಕಿದೆ ಎಂದು. ಅಂಧಕಾರದ ಆನಂದ ಬೆಳಕ ಮರೆಸಿತು ಒಂದು, ಯಾರಿಗೂ ಅಂಜದ ಈ ಕಾಲ ಮುಳ್ಳಾಗಿದೆ ಎಂದು. ಜೀವನ ಹುಡುಕುತ್ತಾ ಸಾವಿನ ಬಳಿ ಬಂದೆನ, ಸತ್ಯವ ಮರೆತೆನ,
ನಿಷ್ಠೆಯ ತೊರೆದೇನಾ ಸಾವು ಒಪ್ಪದ ಸಂಗತಿ ಇದೇನಾ ಸಾವು ಒಪ್ಪದ ಸಂಗತಿ ಇದೇನಾ ಚಳಕ ದಾರಿ ತಪ್ಪಿಸಿತು ಒಂದು ಆಡಿಸುವಾತನ ಬೇಸರಕ್ಕೆ ಜೀವನರಳಿದೆ ಎಂದು ಹುಚ್ಚುಚ್ಚಾದ ಪ್ರೀತಿಯನು ಮೆಚ್ಚಿ ಕುಣಿದಳು ಒಂದು ಕುಣಿಸೋನೆ ಅವನೆಂದು ಮರೆತೆ ಹೋದಳು ಎಂದು ಜೀವನ ಹುಡುಕುತ್ತ ಸಾವಿನ ಬಳಿ ಬಂದೆನ ಸತ್ಯವ ಮರೆತೆನ ನಿಷ್ಠೆಯ ತೊರೆದೆನ ಸಾವು ಒಪ್ಪದ ಸಂಗತಿ ಇದೇನಾ ಸಾವು ಒಪ್ಪದ ಸಂಗತಿ ಇದೇನಾ ಯಾವ ಗುಳಿ ನೀವೆತ್ತಕ್ಕೆ ಬಂದಿದ್ದೀರೋ ಆ ಗುಳಿ ಸತ್ ಯಾವುದೋ ಕಾಲ ಆಗೋಯ್ತು. ಈ ಗುಳಿನ ಹೊಡೆಯೋದಕ್ಕೆ ಇಷ್ಟು ಜನ ಬೇಕಾಗಿಲ್ಲ. ಯಾವನಾರು ಒಬ್ಬ ಬಂದು ಸೈಲೆಂಟ್ ಹಾಕೋಗ್ಬಿಡಿ, ಇವಳನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಗುಳಿ, ನೀನ್ ಜೈಲಿಂದ ಆಚೆ ಬರ್ತಿದ್ದಂಗೆ ನಮ್ಗೆ ನೆಮ್ಮದಿ ಕೆಡಿಸಿ ನಮ್ಗೆಲ್ಲ ಸ್ಕೀಮ್ ಹಾಕ್ತ್ಯಾ, ನಮ್ದಕ್ಕೆಲ್ಲ ಒಂದು ಗತಿ ಕಾಣಿಸ್ತೀಯಾ ಅಂತ ನಾವ್ ಅಂದ್ಕೊಂಡ್ರೆ ಯಾರೇತು ಕಿತ್ತೋಗಿರೋ ಒಂದು ಸ್ಕ್ರಾಪ್ ಹುಡುಗಿನ ಎತ್ಕೊಂಡು ತಿರುಗ್ತಾ ಇದೆಯಲ್ಲ. ನನ್ ಬಗ್ಗೆ ಏನ್ ಬೇಕಾದ್ರೂ ಮಾಡೋದು ತುಂಡ ಕತ್ತರ್ ಸಾಕು. ಅವಳ ಬಗ್ಗೆ ಏನಾದ್ರೂ ಹೇಳ್ದ್ಯೋ ತಾಳಿ ಕಟ್ಟಿದ್ದೀನಿ. ಜೀವ ಹೇಳು, ಈ ಗೂಳಿನ ಬದಲಾಯಿಸಿ ದೇವತೆ ಹೇಳು. ಇವಳಿನ ಸ್ಕ್ರಾಪ್ ಅಂತೀಯಲ್ಲ ನನ್ನ ಮಗ, ನೀನೆಂತ ದೊಡ್ಡ ಸ್ಕ್ರಾಪ್ ಅಂತ ನೋಡ್ಕೊಂಡಿದ್ಯಾನೋ ಫಯಾಜ್. ಇಲ್ಲಿರೋ ಅವನಾರು ಒಬ್ಬ ನನ್ನ ಮಗ ನೆಮ್ಮದಿಯಾಗಿದ್ದೀರಾ? ಪಕ್ಕದಲ್ಲಿರ್ಬೇಕಾದ್ರೆ ಹೆಂಡ್ತಿನ ಕರ್ಕೊಂಡೋಗಿ ತಾಯಿ ಮನೇಲಿ ಬಿಟ್ಬಿಟ್ಟು ಬರ್ತೀಯ. ಎತ್ತಿ ಆಡಿಸ್ಬೇಕಾಗಿರೋ ಮಕ್ಕಳನ್ನ ಕರ್ಕೊಂಡೋಗಿ ಅಕ್ಕನ ಮನೇಲಿ ಬಿಟ್ಬಿಟ್ಟು ಬರ್ತೀಯ. ಯಾವತ್ತಾದ್ರೂ ಒಂದಿನ ನೆಮ್ಮದಿಯಾಗಿ ಭಯ ಇಲ್ಲದೆ ನಿನ್ನ ಹೆಂಡತಿ ಪಕ್ಕ ನಿದ್ದೆ ಮಾಡಿದ್ಯಾ ಫಯಾಜ್? ಬದುಕಬೇಕು ಅನ್ನೋ ಆಸೆಯಲ್ಲಿ ಎಲ್ಲ ಯಾವತ್ತೂ ಬಿಟ್ಟಾಕ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆದ್ರೂ ಇವತ್ತು ಸಾತರ ಬಂದು ನನ್ನ ಎದುರುಗಡೆ ನಿಂತ್ಕೊಂಡಿದ್ದೀರಾ. ಈ ಲಾಂಗು ಯಾರು ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಫಯಾಜ್. ಇವತ್ತು ನನ್ನೆತ್ತಕ್ಕೆ ನೀನು, ನಾಳೆ ನಿನ್ನೆತ್ತಕ್ಕೆ ಇನ್ನೊಬ್ಬ. ಈಗ ಈ ಗುಳಿ ಮುಗಿಸ್ಬೇಕು ತಾನೆ? ಒಂದು ನಿಮಿಷ ಫಯಾಜ್, ಒಂದು ನಿಮಿಷ.
ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಬಂದು ಸೈಲೆಂಟಾಗಿ ನನ್ನ ಎತ್ತು ಬಿಡಿ. ಅವಳನ್ನು ಡಿಸ್ಟರ್ಬ್ ಮಾಡಬೇಡಿ. ತುಟಿ ಪಿಟಿಕ್ಕನಲ್ಲ. ಹೋಗ್ಗುಳಿ ನೀನು ಹೋಗ್ಗುಳಿ ನೀನು